ಅದರಲ್ಲಿ ಮಕ್ಕಳು ಸೇರಿದಂತೆ ವಯಸ್ಕರು ಸೇರಿದಂತೆ ಒಟ್ಟು 7 ಜನ ಸಾವನ್ನಪ್ಪಿದ್ರೆ ಅದೇ ಕಾಂಪೌಂಡ್ ನಲ್ಲಿ ವಾಕ್ ಮಾಡ್ತಿದ್ದಂತ ಜೊತೆಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಬಂದಿದ್ದಂತ ಕೆಲವೊಂದಷ್ಟು ರೋಗಿಗಳ ಸಂಬಂಧಿಕರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಸಾಕಷ್ಟು ಗಾಯಗಳಾಗಿದೆ. ಒಂದು ಕಡೆ ಅವರಿಗೆ ಚಿಕಿತ್ಸೆ ಕೊಡುವಂತ ಕೆಲಸಗಳು ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಆದ್ರೆ ಇಲ್ಲಿ ಸಾವನ್ನಪ್ಪಿರುವಂತ ಏನು ಮೃತದೇಹಗಳನ್ನ ಈಗಾಗಲೇ ತಡರಾತ್ರಿ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ಮುಗಿದಿದೆ. ಅಂದ್ರೆ ತಡರಾತ್ರಿವರೆಗೂ ಕೂಡ ಮೃತದೇಹಗಳ ಒಂದು ಮೆಡಿಕಲ್ ಒಂದು ಪ್ರೊಸೀಜರ್ ಇತ್ತು, ಅವನ್ನೆಲ್ಲ ಕೂಡ ಮುಗಿಸಿದರೆ ಮರಣೋತ್ತರ ಪರೀಕ್ಷೆ ಕೂಡ ಮುಗಿಸಲಾಗಿದೆ. ಸದ್ಯಕ್ಕೆ ಅವ್ರಿಗೆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಎಲ್ಲ ಕೆಲಸಗಳು ಕೂಡ ಸಂಪೂರ್ಣವಾಗಿ ಆಗಿರುವಂತದ್ದು. ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಕಾಂಪೌಂಡ್ ಏನಿದೆ ಸುಮಾರು ವರ್ಷದ ಹಳೆಯದಾದಂತ ಕಾಂಪೌಂಡ್, ಜೊತೆಗೆ ಈ ಮಳೆ ಹಾಗೂ ಬಿರುಗಾಳಿ ಏನ್ ಬಂತು ಆ ಒಂದು ಸಂದರ್ಭದಲ್ಲಿ ಶೀತಲ ಅವ್ಯವಸ್ಥೆಯಲ್ಲಿ ಇತ್ತು. ಹೀಗಾಗಿ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಜೊತೆಗೆ ಡಿಕೆಶಿ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಅಲ್ಲಿ ಆಗಿರುವಂತಹ ಗಾಯಾಳುಗಳಿಗೆ ಭೇಟಿಯನ್ನ ಮಾಡಿ ಅವ್ರಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಜೊತೆಗೆ ಸಾವನ್ನಪ್ಪಿದಂತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇಲ್ಲಿ ವಿರೋಧ ಪಕ್ಷದ ಆರ್ಶೋ ಕೂಡ ಭೇಟಿಯನ್ನ ಕೊಟ್ಟರು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಹಳೇದಾದಂತಹ ಕಾಂಪೌಂಡ್ ಈ ರೀತಿಯಾಗಿ ಒಂದು ದುರ್ಘಟನೆ ಆಗಬಾರ್ದಾಯ್ತು, ಆಗಿದೆ. ಜೊತೆಗೆ ಇಲ್ಲಿ ಪರಿಹಾರ ಕೊಡುವಂತ ಕೆಲಸಗಳು ಕೂಡ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಹೇಳಿದ್ರು. ಜೊತೆಗೆ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದಂತ ಇಂಜಿನಿಯರ್ ಆಗಿರ್ಬೋದು, ಕಾಂಟ್ರಾಕ್ಟ್ ಆಗಿರ್ಬೋದು, ಎಲ್ಲರ ಮೇಲೂ ಕೂಡ ಕೇಸನ್ನ ದಾಖಲು ಮಾಡಿಕೊಂಡು ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತ ಕೆಲಸಗಳು ಕೂಡ ಆಗುತ್ತೆ ಅನ್ನುವಂತ ವಿಶ್ವಾಸವನ್ನು ಕೂಡ ಅಲ್ಲಿ ಇರುವಂತಹ ಗಾಯಾಳುಗಳಿಗೆ ಜೊತೆಗೆ ಸಾವನ್ನಪ್ಪಿದಂತ ಕುಟುಂಬಸ್ಥರಿಗೆ ಮಾತನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಸ್ಥಳೀಯರು ಕೊಟ್ಟಿದ್ದಂತ ಅಲ್ಲೇ ಸ್ಥಳೀಯ ವ್ಯಾಪಾರಿ ಒಬ್ರು ಒಂದು ದೂರನ್ನ ಕೊಟ್ಟಿದ್ರೆ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ರು. ಅದೇ ಆಧಾರದ ಮೇಲೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಕೂಡ ಇದೀಗ ಯುಡಿಆರ್ ದಾಖಲಾಗಿದೆ. ಅಂದ್ರೆ ಅಸಹಜ ಸಾವು ಕೇಸನ್ನು ಕೂಡ ದಾಖಲು ಮಾಡಿಕೊಂಡು ಪೊಲೀಸರು ಕೂಡ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಮಾಡಲಾಗ್ತದೆ. ಇಲ್ಲಿ ಪ್ರಮುಖ ವಿಚಾರ ಅಂತ ಅಂದ್ರೆ ಸ್ಥಳೀಯರು ಕೊಟ್ಟಂತ ಕೆಲವೊಂದಷ್ಟು ಹೇಳಿಕೆ ಜೊತೆಗೆ ಹಿಂದೆ ಆಗಿದ್ದಂತ ದುರ್ಘಟನೆ, ಅಂದ್ರೆ ಅಲ್ಲಿ ಮಣ್ಣಿನ ಗೋಡೆ ಕೂಡ ಇತ್ತು, ಅದು ಯಾವುದೇ ಆದಂತ ಸ್ಟೇಬಲ್ ಇರಲಿಲ್ಲ, ಸ್ಟ್ರಾಂಗ್ ಇರಲಿಲ್ಲ ಕಾಂಪೌಂಡ್. ಈ ಒಂದು ಘಟನೆಗೆ ಅದೇ ನೇರವಾಗಿ ಕಾರಣ ಆಗಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದಂತ ಸಂಸ್ಥೆ ಆಗಿರ್ಬೋದು, ಜೊತೆಗೆ ಸ್ಥಳೀಯ ವ್ಯಕ್ತಿ ಯಾರು ಇಂಜಿನಿಯರ್ ಆಗಿರ್ಬೋದು, ಕಾಂಟ್ರಾಕ್ಟರ್ ಆಗಿರ್ಬೋದು, ಅವರ ಮೇಲೆ ಅವ್ರದ್ದು ತಪ್ಪು ಇತ್ತು ಅಂತಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಮಳೆಯಿಂದಾಗಿ ನಿಜಕ್ಕೂ ಕೂಡ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮರಗಳು ಬಿದ್ದಿದ್ರೆ ಮತ್ತು ಈ ರೀತಿಯಾಗಿ 7 ಸಾವಾಗಿದೆ. 7 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಒಟ್ಟಿನಲ್ಲಿ ನಿನ್ನೆ ಸುರಿದಂತ ಭಾರಿ ಮಳೆಗೆ ಸಾಕಷ್ಟು ಎಡವಟ್ಟು ಆಗಿರುವಂತದ್ದು.